ಈ ಸೈಲಲ್ಲಿ ನೀವೇನಾದರೂ 6000 ಇಂದ ಹಿಡಿದು 60,000 ವರೆಗೂ ಏನಾದರೂ ಫೋನ್ಗಳು ನೋಡ್ತಾ ಇದ್ರೆ ಯಾವ ಫೋನ್ ತಗೊಬೇಕು ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. 10K ಒಳಗಡೆ, 20K ಒಳಗಡೆ, 30K ಒಳಗಡೆ, 50K ಒಳಗಡೆ, 50K ಮೇಲೆ ಇರುವಂತ ಫೋನ್ಗಳು ಲಿಸ್ಟ್ ಆದ್ರೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಎಲ್ಲ ಫೋನ್ಗಳ ಲಿಸ್ಟ್ ನಾನು ನಿಮಗೆ 1 by 1 ವಿತ್ ಸ್ಪೆಸಿಫಿಕೇಶನ್ ನಿಮಗೆ ಯಾವ ಕಾರ್ಡ್ ಮೇಲೆ ಎಷ್ಟು ಆಫರ್ ಬರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಆದ್ರೆ ಕೊಡ್ತೀನಿ. ನೀವೇನಾದರೂ ಚಾಪ್ಟರ್ ವೈಸ್ ನೋಡ್ಬೇಕಂದ್ರೆ ಇಲ್ಲಿ ಕೆಳಗಡೆ 10K, 20K, 30K, 50K ಪ್ಲಸ್ ಅಂತ 4 ಚಾಪ್ಟರ್ಸ್ ಮಾಡಿರ್ತೀನಿ. ನೀವು ಡೈರೆಕ್ಟ್ ಅಲ್ಲಿಗೆ ಸ್ಕಿಪ್ ಆಗಬಹುದು. ನಿಮ್ಮ ಬಜೆಟ್ ರೇಂಜ್ ಎಷ್ಟಿದೆ ಅದನ್ನ ನೋಡ್ಕೊಂಡು ನೀವು ಸ್ಕಿಪ್ ಮಾಡ್ಕೊಬಹುದಾಗಿದೆ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಫಸ್ಟ್ ನೋಡ್ಕೊಂಡ್ರೆ ನಮಗೆ ಜಸ್ಟ್ 6,999 ಅಲ್ಲಿ ನಮ್ಗೊಂದು ಫೋನ್ ನೋಡೋದಕ್ಕೆ ಸಿಗ್ತಾ ಇದೆ. ಐಟೆಲ್ P55 ಅಂದ್ಬಿಟ್ಟು. ಇದರ ಸ್ಪೆಸಿಫಿಕೇಶನ್ ಬಂದು 6.6 ಇಂಚಸ್ 90 Hz HD ಪ್ಲಸ್ ಡಿಸ್ಪ್ಲೇ ಇದು ಹೊಂದಿದ್ದು. ಇದರಲ್ಲಿ ಯೂನಿಸೋಕ್ T606 ಪ್ರೊಸೆಸರ್ ನಾದ್ರೆ ಯೂಸ್ ಮಾಡಿದ್ರೆ 50 ಮೆಗಾ ಪಿಕ್ಸೆಲ್ ನ ಡ್ಯುಯಲ್ ರಿಯರ್ ಕ್ಯಾಮೆರಾ ಸಪೋರ್ಟ್ ನೊಂದಿಗೆ ಈ ಫೋನ್ ಬರುವಂತದ್ದು. 8 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಕೂಡ ಇರುತ್ತೆ. ಇದರಲ್ಲಿ 18 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟಿಂಗ್ ಇದ್ದು 5000 mAh ನ ಬ್ಯಾಟರಿ ಕೂಡ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ 2 ವೇರಿಯಂಟ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ, ಅರೋರಾ ಬ್ಲೂ ಮತ್ತೆ ಬ್ಲಾಕ್ ಅಂದ್ಬಿಟ್ಟು. ಇದು 6,999 ಪ್ರೈಸ್ ಇದ್ದು SBI ಕಾರ್ಡ್ ಆಫರ್ ನೊಂದಿಗೆ ಇದು ನಮಗೆ 6,300 ರೂಪಾಯಿಗೆ ಸಿಗುವಂತ ಫೋನ್ ಇದಾಗಿರುತ್ತೆ. ಜಸ್ಟ್ ನೀವು 1,000 ರೂಪಾಯಿ ಬಜೆಟ್ ಇನ್ಕ್ರೀಸ್ ಮಾಡ್ಕೊಂಡ್ರೆ ನಿಮಗೆ 7,999 ಅಲ್ಲಿ ನಮಗೆ ಐಟೆಲ್ P55 ಪ್ಲಸ್ ಅಂದ್ಬಿಟ್ಟು ಒಂದು ಫೋನ್ ನೋಡೋದಕ್ಕೆ ಸಿಗುತ್ತೆ. ಇದು ಎಲ್ಲ ಕಂಪ್ಲೀಟ್ ಸೇಮ್ ಸ್ಪೆಸಿಫಿಕೇಶನ್ ನೊಂದಿಗೆ ಇರುವಂತ ಫೋನ್ ಇದಾಗಿದ್ದು. ಇದರಲ್ಲಿ ನಮಗೆ 256GB ವೇರಿಯಂಟ್ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಮೆಟೋರ್ ಬ್ಲಾಕ್ ಮತ್ತೆ ರಾಯಲ್ ಗ್ರೀನ್ ಅಂತ 2 ಕಲರ್ಸ್ ನೋಡೋದಕ್ಕೆ ಸಿಗುತ್ತೆ. ನನಗೆ ಈ ರಾಯಲ್ ಗ್ರೀನ್ ಅನ್ನೋದು ಕಲರ್ ತುಂಬಾ ಪರ್ಸನಲ್ ಆಗಿ ಇಷ್ಟ ಆಯ್ತು. ಈ ಫೋನ್ಗೆ ನಿಮ್ಮ ಹತ್ರ ಏನಾದ್ರು SBI ಕ್ರೆಡಿಟ್ ಕಾರ್ಡ್ ಇದ್ರೆ 750 ರೂಪೀಸ್ ಡಿಸ್ಕೌಂಟ್ ಹೋಗಿ ಈ ಫೋನ್ ನಿಮಗೆ 7,249 ರೂಪಾಯಿಗೆ ಸಿಗುವಂತದ್ದು. ಈ ಫೋನ್ ನ ಸ್ಪೆಸಿಫಿಕೇಶನ್ ಎಲ್ಲ ನಾನು ಇಲ್ಲಿ ಸ್ಕ್ರೀನ್ ಅಲ್ಲಿ ಒಂದ್ಸರಿ ಹಾಕಿರ್ತೀನಿ, ಒಂದ್ಸರಿ ನೀವು ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೋನ್ ರಿಯಲ್ಮಿ ಕಡೆಯಿಂದ 8,899 ಗೆ ಈ ಫೋನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ರಿಯಲ್ಮಿ C65 ಅಂದ್ಬಿಟ್ಟು. ಈ ಫೋನ್ ನ ಸ್ಪೆಸಿಫಿಕೇಶನ್ ನೋಡ್ಕೊಳ್ಳೋದಾದ್ರೆ ನಮ್ಗೆ ಇದರಲ್ಲಿ 90 Hz ಫುಲ್ HD ಪ್ಲಸ್ ಡಿಸ್ಪ್ಲೇ ಇದು ಹೊಂದಿದ್ದು. 64 ಮೆಗಾ ಪಿಕ್ಸೆಲ್ ನ ಮೈನ್ ಕ್ಯಾಮೆರಾ ನೋಡೋದಕ್ಕೆ ಸಿಗುತ್ತೆ. 5000 mAh ಬ್ಯಾಟರಿ ಇದ್ದು 33 ವ್ಯಾಟ್ ನ ಚಾರ್ಜಿಂಗ್ ಸಪೋರ್ಟ್ ಆದ್ರೆ ಇದು ಮಾಡುತ್ತೆ. 4GB 64GB 6GB 64GB 8GB 128GB ಅಂದ್ಬಿಟ್ಟು ಈ ಮೂರದು ನಾನು ಇಲ್ಲಿ ಲಾಂಚ್ ಪ್ರೈಸ್ ಹಾಕಿದ್ದೀನಿ. ಈ ಮೂರದು ಆಫರ್ ಪ್ರೈಸ್ ನಾವು ನೋಡ್ಕೊಳ್ಳೋದಾದ್ರೆ SBI ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡಿದ್ರೆ ನಿಮಗೆ 10% ಡಿಸ್ಕೌಂಟ್ ಆದ್ರೆ ನೋಡೋಕೆ ಸಿಗುತ್ತೆ. ಈ C65 ಮಾಡೆಲ್ ಬಂದ್ಬಿಟ್ಟು 8,899 ಇದ್ದು ಇದು ನಿಮಗೆ 8,149 ರೂಪೀಸ್ಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಫೋನ್ ಬಂದು ಪೋಕೋ C65 ಅಂದ್ಬಿಟ್ಟು. ಈ ಫೋನ್ ನಮಗೆ 7,299 ರೂಪಾಯಿಗೆ ಲಿಸ್ಟಿಂಗ್ ಆಗಿದೆ. ಇದು ಸ್ವಲ್ಪ ಬೇಗ ಆಫರ್ ಮುಗ್ದೋಗೋ ಚಾನ್ಸ್ ಇದೆ. ಈ ಫೋನ್ ಸಹ ನಮಗೆ 3 ವೇರಿಯಂಟ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದರ ಸ್ಪೆಸಿಫಿಕೇಶನ್ ನೋಡ್ಕೊಳ್ಳೋದಾದ್ರೆ 6.74 ಇಂಚಸ್ 90 Hz HD ಪ್ಲಸ್ ಡಿಸ್ಪ್ಲೇ ಹೊಂದಿದ್ದು. MediaTek Helio G85 ಪ್ರೊಸೆಸರ್ ನಾದ್ರೆ ಇದು ಹೊಂದಿರುತ್ತೆ. 50 ಮೆಗಾ ಪಿಕ್ಸೆಲ್ ಟ್ರಿಬಲ್ ರಿಯರ್ ಕ್ಯಾಮೆರಾ ಸೆಟಪ್ ನ ಈ ಫೋನ್ ಹೊಂದಿದ್ದು. 8 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಕ್ಯಾಮೆರಾ ಕೂಡ ಇರುತ್ತೆ. 5000 mAh ಬ್ಯಾಟರಿ ಇರುತ್ತೆ. 18 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಅಷ್ಟೇ. ಬಾಕ್ಸ್ ಒಳಗಡೆ ನಮಗೆ 10 ವ್ಯಾಟ್ ಚಾರ್ಜರ್ ಮಾತ್ರ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ 4GB 128GB ವೇರಿಯಂಟ್ ಇದೆ, 6GB 128GB ಇದೆ, ಮತ್ತೆ 8GB 256GB ವೇರಿಯಂಟ್ ಇದೆ. ಇದರಲ್ಲಿ ಬೇಸ್ ಮಾಡೆಲ್ ಆದಂತಹ 4GB 128GB ನೋಡ್ಕೊಂಡ್ರೆ ನಮಗೆ 6,799 ಗಾದ್ರೆ ಇವಾಗ ಅಮೆಝಾನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇದ್ರ ಜೊತೆ ನಮಗೆ ಯಾವುದೇ ರೀತಿಯಾದಂತ ಕಾರ್ಡ್ ಆಫರ್ಸ್ ನೋಡೋದಕ್ಕೆ ಸಿಗ್ತಾ ಇಲ್ಲ. ಜಸ್ಟ್ ಇದರಲ್ಲಿ ಪ್ರೈಸ್ ಗಳಾದ್ರೆ ಈ ರೀತಿ ಇದೆ. 10,000 ರೂಪಾಯಿ ಒಳಗಡೆ ಈ ಫೋನ್ಗಳು ನಮಗೆ ಒಂದು ಬೆಸ್ಟ್ ಫೋನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು iQOO Z9 Lite. ಇದೊಂದು 5G ಫೋನ್ ಆಗಿದ್ದು ಇದರ ಡಿಸ್ಪ್ಲೇ 6.56 ಇಂಚಸ್ ನ 90 Hz IPS LCD ಡಿಸ್ಪ್ಲೇ ಹೊಂದಿದ್ದು. ಇದು HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುತ್ತೆ. ಇದರಲ್ಲಿ Dimensity 6300 ಪ್ರೊಸೆಸರ್ ನ ಆದ್ರೆ ಯೂಸ್ ಮಾಡಿದ್ರೆ. ಫ್ರಂಟ್ 8 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಇದ್ದು ರಿಯರ್ ಅಲ್ಲಿ 50 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ನ ಡ್ಯುಯಲ್ ಕ್ಯಾಮೆರಾ ಸೆಟಪ್ ನೋಡೋದಕ್ಕೆ ಸಿಗುತ್ತೆ. ಬ್ಯಾಟರಿ ಬಂದ್ಬಿಟ್ಟು 5000 mAh ಬ್ಯಾಟರಿ ಇದೊಂದಿದ್ದು. 15 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ನಾದ್ರೆ ಇದು ಮಾಡುತ್ತೆ. ಇದರಲ್ಲಿ ನಮಗೆ 2 ವೇರಿಯಂಟ್ಸ್ ನೋಡೋದಕ್ಕೆ ಸಿಗುತ್ತೆ. 4GB ಪ್ಲಸ್ 128GB 6GB ಪ್ಲಸ್ 128GB. 4GB 128GB ವೇರಿಯಂಟ್ ಬಂದ್ಬಿಟ್ಟು ನಮಗೆ 10,499 ಗಾದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಇದರಲ್ಲಿ ಎಲ್ಲಾ ಬ್ಯಾಂಕ್ಗಳ ಕಾರ್ಡ್ ಆಫರ್ ಬಂದ್ಬಿಟ್ಟು 500 ರೂಪಾಯಿ ಡಿಸ್ಕೌಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಕಾರ್ಡ್ ಡಿಸ್ಕೌಂಟ್ ಹೋದ್ರೆ ನಮ್ಗೆ ಇದು ಜಸ್ಟ್ 10,000 ರೂಪೀಸ್ ಅಂದ್ರೆ 9999 ಗೆ ಸಿಗುವಂತ ಫೋನ್ ಇದಾಗಿರುತ್ತೆ. ಈ ಫೋನ್ ಆದ್ರೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಾನು ಏನೇನು ಹೇಳ್ತಾ ಇದ್ದೀನಿ ಎಲ್ಲಾ ಫೋನ್ಗಳ ಡೀಟೇಲ್ಸ್ ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ನೀವು ಅಲ್ಲಿಂದ ಈ ಫೋನ್ಸ್ ನ ಚೆಕ್ ಮಾಡಬಹುದು. ಈ ಫೋನ್ ಅಲ್ಲೂ ಸಹ ನಮಗೆ 2 ಕಲರ್ಸ್ ನೋಡೋದಕ್ಕೆ ಸಿಗುವಂತದ್ದು. ಒಂದು ಅಕ್ವಾ ಫ್ಲೋ ಮತ್ತೆ ಮೋಚಾ ಬ್ರೌನ್ ಅಂದ್ಬಿಟ್ಟು 2 ಕಲರ್ ನನಗೆ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ನಥಿಂಗ್ ಕಡೆಯಿಂದ ಬರುವಂತ CMF1. ಈ ಫೋನ್ ಸಹ ರೆಕಮೆಂಡ್ ಮಾಡಬಹುದು, ರೆಕಮೆಂಡ್ ಮಾಡಲೂಬಾರ್ದು, 2 ತರನು ಇದೆ. ಇದು ಬಂದ್ಬಿಟ್ಟು ನಮಗೆ 6.67 ಇಂಚಸ್ 120 Hz AMOLED ಡಿಸ್ಪ್ಲೇ ಒಂದಿಗೆ ಬರುವಂತ ಈ ಫೋನ್ 2000 ನಿಟ್ಸ್ ಪಿಕ್ ಬ್ರೈಟ್ನೆಸ್ ಆದ್ರೆ ಅಚೀವ್ ಮಾಡುತ್ತೆ. ಇದರಲ್ಲಿ Dimensity 7300 ಪ್ರೊಸೆಸರ್ ನ ಯೂಸ್ ಮಾಡಿದ್ದು. 50 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ಬ್ಯಾಕ್ ಕ್ಯಾಮೆರಾ ಸೆಟಪ್ ಒಂದಿಗೆ ಈ ಫೋನ್ ಬರುವಂತದ್ದು. 16 ಮೆಗಾ ಪಿಕ್ಸೆಲ್ ನ ಫ್ರಂಟ್ ಕ್ಯಾಮೆರಾ ಸೆಟಪ್ ಆದ್ರೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. 5000 mAh ಬ್ಯಾಟರಿ ಇದ್ದು 33 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ 6GB 128GB ಮತ್ತೆ 8GB 128GB ಅಂತ 2 ವೇರಿಯಂಟ್ಸ್ ನೋಡೋದಕ್ಕೆ ಸಿಗುತ್ತೆ. ಈ ಫೋನ್ ಅಲ್ಲಿ ನಮಗೆ ಕಂಪ್ಲೀಟ್ 3 ಕಲರ್ಸ್ ನೋಡೋದಕ್ಕೆ ಸಿಗುತ್ತೆ. ಒಂದು ಬ್ಲಾಕ್, ಬ್ಲೂ ಮತ್ತೆ ಲೈಟ್ ಗ್ರೀನ್ ಅಂದ್ಬಿಟ್ಟು. ನನಗೆ ಬ್ಲೂ ಕಲರ್ ಸ್ವಲ್ಪ ಎದ್ದು ಕಾಣಿಸ್ತಾ ಇದೆ. ಈ ಆರೆಂಜ್ ಕಲರ್ ಅಂತ ಇದೆಯಲ್ಲ ಇದು ಸಹ ಒಂದು ಒಳ್ಳೆ ಲುಕ್ ಕೊಡುವಂತ ಫೋನ್. ನಮಗೆ ಅಮೆಝಾನ್ ಅಲ್ಲಿ ಬರೀ 3 ಕಲರ್ಸ್ ಮಾತ್ರ ನೋಡೋದಕ್ಕೆ ಸಿಗ್ತಾ ಇದೆ. ಇದರ ಪ್ರೈಸ್ ಬಂದ್ಬಿಟ್ಟು 15,899 ಇದೆ. 6GB 128GB
GB RAM ವೇರಿಯಂಟ್. ಮತ್ತೆ ಇದರಲ್ಲಿ SBI ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡಿದ್ರೆ 750 rupees ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ. ಇದೆಲ್ಲ ಹೋಗಿ ನಮ್ಗೆ ಈ ಫೋನು 15,149 rupees ಗಾದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಈ ಎರಡು ಕಲರ್ ಪ್ರೈಸ್ ಆದ್ರೆ ಸೇಮ್ ಇದೆ. ಲೈಟ್ ಗ್ರೀನ್ ನ ನೀವೇನಾದ್ರೂ ಪ್ರಿಫರ್ ಮಾಡಕ್ ಹೋದ್ರೆ ಇದರಲ್ಲಿ ನಮ್ಗೆ 2,000 ರೂಪಾಯಿ ಪ್ರೈಸ್ ಆದ್ರೆ ಜಾಸ್ತಿ ಕಾಣಿಸ್ತಾ ಇದೆ. ಈ ಲೈಟ್ ಗ್ರೀನ್ ಕಲರ್ ನೋಡ್ಕೊಂಡ್ರೆ ನಮ್ಗೆ ಕಾರ್ಡ್ ಆಫರ್ ಎಲ್ಲ ಹೋಗಿ 16,600 rupees ಗೆ ಬರುವಂತ ಫೋನ್ ಇದಾಗಿರುತ್ತೆ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು Vivo T3 5G ಫೋನು. ಇದು 6.67 inches ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಒಂದಿಗೆ ಬರುವಂತ ಫೋನ್ ಆಗಿದ್ದು 120 Hz ರಿಫ್ರೆಶ್ ರೇಟ್ ನ ಹೊಂದಿರುತ್ತೆ. ಇದರಲ್ಲಿ Dimensity 7200 ಪ್ರೊಸೆಸರ್ ಯೂಸ್ ಮಾಡಿರ್ತಾರೆ. 7200 7300 ಎರಡು ಆಲ್ಮೋಸ್ಟ್ ಸೇಮ್. 7200 ನೇ 7300 ಅಂತ ರೀನೇಮ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಲೈಟ್ ಆಗಿ ಡಿಫರೆನ್ಸ್ ಇದೆ ಅಷ್ಟೇ. ಈ ಪ್ರೊಸೆಸರ್ ನಾವು ರೆಕಮೆಂಡ್ ಮಾಡಬಹುದು. ಇದರಲ್ಲಿ 50 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ ನ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಕೆಳಗಡೆ ಇರೋದು ಜಸ್ಟ್ ಸೆನ್ಸರ್ ಅಷ್ಟೇ, ಅದರಿಂದ ಏನು ಯೂಸ್ ಇಲ್ಲ. 16 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದು, 5000 mAh ಬ್ಯಾಟರಿ ಇದು ಹೊಂದಿರುತ್ತೆ. 44 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಸಹ ಮಾಡುವಂತ ಈ ಫೋನ್ ಆಗಿದ್ದು 8GB 128GB ವೇರಿಯಂಟ್ ಮತ್ತೆ 8GB 256GB ವೇರಿಯಂಟ್ ಈ ಫೋನ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಕಲರ್ಸ್ ಕೂಡ ಇದರಲ್ಲಿ ಕಾಸ್ಮಿಕ್ ಬ್ಲೂ ಮತ್ತೆ ಕ್ರಿಸ್ಟಲ್ ಫ್ಲೇಕ್ ಅಂದ್ಬಿಟ್ಟು ಎರಡು ಕಲರ್ಸ್ ನೋಡೋದಕ್ಕೆ ಸಿಗುತ್ತೆ. ನಮ್ಗೆ ಇದರಲ್ಲಿ ಬೇಸ್ ವೇರಿಯಂಟ್ ಆದಂತ 128GB ವೇರಿಯಂಟ್ ನ ನೋಡ್ಕೊಂಡ್ರೆ 19,999 ಗೆ ನಮ್ಗೆ ಈ ಫೋನ್ ಫ್ಲಿಪ್ಕಾರ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇದರಲ್ಲಿ ನಾವು ಬ್ಯಾಂಕ್ ಆಫರ್ ಏನಾದ್ರು ಆಡ್ ಮಾಡೋದಾದ್ರೆ ಫ್ಲಿಪ್ಕಾರ್ಟ್ ಆಕ್ಸಿಸ್ ಕ್ರೆಡಿಟ್ ಕಾರ್ಡ್ ಮೇಲೆ 3,850 ರೂಪಾಯಿ ಡಿಸ್ಕೌಂಟ್ ನಮ್ಗೆ ಈ ಫೋನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಆಲ್ಮೋಸ್ಟ್ 4,000 ಅಂದ್ರೆ ಈ ಫೋನ್ ನಮಗೆ 15,150 rupees ಗೆ ಸಿಗುವಂತ ಫೋನ್ ಇದಾಗಿರುತ್ತೆ. ಮತ್ತೆ 30,000 ಪ್ರೈಸ್ ರೇಂಜ್ ಅಲ್ಲಿ ನೀವೇನಾದ್ರೂ ಒಂದು ಒಳ್ಳೆ ಫೋನ್ ನೋಡ್ತಾ ಇದ್ರೆ ಇದರಲ್ಲೂ ನಾನು 3 ಫೋನ್ ನ ಸಾರ್ಟ್ ಔಟ್ ಮಾಡಿ ಲಿಸ್ಟ್ ಮಾಡಿದ್ದೀನಿ. Poco F6 5G ಅಂದ್ಬಿಟ್ಟು ಇದು 6.67 inches 120 Hz ರಿಫ್ರೆಶ್ ರೇಟ್ ಹೊಂದಿದ್ದು AMOLED ಡಿಸ್ಪ್ಲೇ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಸ್ನ್ಯಾಪ್ಡ್ರಾಗನ್ 8 Gen 3 ಪ್ರೊಸೆಸರ್ ಫ್ಲಾಗ್ಶಿಪ್ ಪ್ರೊಸೆಸರ್ ನ ಇದರಲ್ಲಿ ಯೂಸ್ ಮಾಡಿದ್ದು 50 ಮೆಗಾಪಿಕ್ಸೆಲ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಜೊತೆ ಬರುವಂತ ಮೈನ್ ಕ್ಯಾಮೆರಾ ಇದಾಗಿದ್ದು 8 ಮೆಗಾಪಿಕ್ಸೆಲ್ ಜೊತೆಗೆ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಈ ಫೋನ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. 20 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ, 5000 mAh ಬ್ಯಾಟರಿ, 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಸಹ ಹೊಂದಿರುವಂತ ಈ ಫೋನ್ ನಮಗೆ 3 ವೇರಿಯಂಟ್ ಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. 8GB 256GB, 12GB 256GB, 12GB 512GB ಅಂತ. ಈ ಫೋನ್ ನ 8GB 256GB ವೇರಿಯಂಟ್ 27,899 ಗೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ SBI ಕಾರ್ಡ್ ನ ಡಿಸ್ಕೌಂಟ್ 750 rupees ಇರುತ್ತೆ. ಈ ಫೋನ್ ಕಾರ್ಡ್ ಆಫರ್ ಹೋಗಿ 27,149 rupees ಗೆ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಫೋನ್ ಬಂದು Infinix GT20 Pro ಅಂದ್ಬಿಟ್ಟು ಇದು ಬಂದ್ಬಿಟ್ಟು 6.78 inches ನ 144 Hz ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಇದೊಂದಿದ್ದು. ಇದರಲ್ಲಿ Dimensity 8200 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. 108 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ ನ ರಿಯರ್ ಕ್ಯಾಮೆರಾ ಸೆಟಪ್ ಇದು ಹೊಂದಿದ್ದು 32 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಸಹ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ LPDDR5X RAM ಯೂಸ್ ಮಾಡಿದ್ದು UFS 3.1 ಸ್ಟೋರೇಜ್ ನ ಯೂಸ್ ಮಾಡಿದ್ದಾರೆ. 5000 mAh ಬ್ಯಾಟರಿ ಹೊಂದಿದ್ದು 45 ವ್ಯಾಟ್ ನ ಚಾರ್ಜಿಂಗ್ ಸಪೋರ್ಟ್ ಆದ್ರೆ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಡ್ಯುಯಲ್ ಸ್ಟೀರಿಯೋ ಆಡಿಯೋ ಸಪೋರ್ಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದೊಂದು ಕಂಪ್ಲೀಟ್ ಗೇಮಿಂಗ್ ವೈಬ್ ಜೊತೆಗೆ ಗೇಮಿಂಗ್ ಗೆ ಅಂತಾನೆ ರಿಲೀಸ್ ಮಾಡಿರುವಂತ ಫೋನ್ ಇದಾಗಿದ್ದು ಈ ಫೋನ್ ನ 12GB ಮತ್ತೆ 256GB ವೇರಿಯಂಟ್ ನಮಗೆ 25,840 rupees ಗೆ ಅಮೆಜಾನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದರಲ್ಲಿ 750 rupees SBI ಕಾರ್ಡ್ ಆಫರ್ ನು ಸೇರಿಸ್ಕೊಂಡ್ರೆ 25,090 rupees ಗೆ ಈ ಫೋನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೀವೇನಾದ್ರೂ ಒಂದು ಒಳ್ಳೆ ಗೇಮಿಂಗ್ ಫೋನ್ ನೋಡ್ತಾ ಇದ್ರೆ ಅದು ಅಂಡರ್ 30K ಅಲ್ಲಿ ಇದು ನಿಮ್ಗೆ ಒಂದು ಬೆಸ್ಟ್ ಆಪ್ಷನ್ ಆಗ್ಬೋದು. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು Poco X6 5G ಮತ್ತೆ Poco X6 Pro ಅಂದ್ಬಿಟ್ಟು ಈ ಎರಡು ಫೋನ್ ಗಳ ಸ್ಪೆಸಿಫಿಕೇಶನ್ ನಾನು ಇಲ್ಲಿ ಕಂಪ್ಲೀಟ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ. ಸ್ವಲ್ಪ ಟೈಮ್ ಲ್ಯಾಗ್ ಆಗ್ತಾ ಇದೆ, ಎಲ್ಲ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಒಂದೊಂದೇ ಡೀಟೇಲ್ಸ್ ಆದ್ರೆ ಹೇಳ್ಕೊಂಡು ಹೋಗ್ಬಿಡ್ತೀನಿ. ನೀವು ಎರಡು ಫೋನ್ ನ ಸ್ಪೆಸಿಫಿಕೇಶನ್ ನೀವು ಸ್ಕ್ರೀನ್ ಅಲ್ಲಿ ನೋಡ್ಕೊಬಹುದು. ಮತ್ತೆ ಈ ಫೋನ್ ಗಳ ಕಾರ್ಡ್ ಆಫರ್ ಗಳ ಬಗ್ಗೆ ನೋಡೋದಾದ್ರೆ ಈ ಫೋನ್ ಮೇಲೆ ನಮಗೆ SBI ಕಾರ್ಡ್ ಮೇಲೆ 1,750 ರೂಪಾಯಿ ಡಿಸ್ಕೌಂಟ್ ನೋಡೋದಕ್ಕೆ ಸಿಗುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 19,000 ಇದೆ. ಕಾರ್ಡ್ ಡಿಸ್ಕೌಂಟ್ ಎಲ್ಲ ಹೋಗಿ 17,249 rupees ಗೆ ಈ ಫೋನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ Poco X6 Pro ಬಂದು 8GB 256GB ವೇರಿಯಂಟ್ 25,999 ರೂಪಾಯಿಗೆ ನಮಗೆ ಅಮೆಜಾನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಕಾರ್ಡ್ ಡಿಸ್ಕೌಂಟ್ ನೋಡೋದಕ್ಕೆ ಸಿಗ್ತಾ ಇಲ್ಲ, ಡೈರೆಕ್ಟ್ ಇದರಲ್ಲಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ ಈ ಫೋನ್ ಪ್ರೈಸ್ 31,000 ಇದ್ದು ನಮಗೆ ಡೈರೆಕ್ಟ್ 5,000 rupees ಡಿಸ್ಕೌಂಟ್ ಇದರಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ನಿಮ್ ಬಜೆಟ್ ಏನಾದ್ರು 50,000 ರೂಪಾಯಿ ಇದ್ರೆ 50,000 ರೂಪಾಯಿಲೂ ಸಹ ನಾನೊಂದು 3 ಫೋನ್ ನ ಲಿಸ್ಟ್ ಆದ್ರೆ ಮಾಡಿದ್ದೀನಿ. ಈ ಫೋನ್ ಅಲ್ಲಿ ಒಂದು ಆಪ್ಷನಲ್ ಆಗಿರುತ್ತೆ, ಇದು ತಗೊಬಹುದು ಅದು ತಗೊಬಹುದು ಅಂತ. ಇನ್ನು ಮಿಕ್ಕಿದ್ದು ನಿಮ್ಮ ಪ್ರಿಫರೆನ್ಸ್ ಗೆ ಬಿಟ್ಟಿದ್ದು. Xiaomi 14CV 6.55 inches 120 Hz AMOLED ಕ್ವಾಡ್ ಕರ್ವ್ಡ್ ಡಿಸ್ಪ್ಲೇ ಇದು ಹೊಂದಿದ್ದು 3000 nits ನ ಪೀಕ್ ಬ್ರೈಟ್ನೆಸ್ ಆದ್ರೆ ಇದು ಈ ಫೋನ್ ಅಚೀವ್ ಮಾಡುತ್ತೆ. ಇದರಲ್ಲಿ ಸ್ನ್ಯಾಪ್ಡ್ರಾಗನ್ 8S Gen 3 ಪ್ರೊಸೆಸರ್ ನ ಯೂಸ್ ಮಾಡಿದ್ದು 50 ಮೆಗಾಪಿಕ್ಸೆಲ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಜೊತೆ ಬರುವಂತ ಕ್ಯಾಮೆರಾ ಹೊಂದಿದ್ದು 12 ಮೆಗಾಪಿಕ್ಸೆಲ್ ಪ್ಲಸ್ 50 ಮೆಗಾಪಿಕ್ಸೆಲ್ ನ ಟ್ರಿಬಲ್ ರಿಯರ್ ಕ್ಯಾಮೆರಾ ಸೆಟಪ್ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. 32 ಮೆಗಾಪಿಕ್ಸೆಲ್ ನ ಡ್ಯುಯಲ್ ಫ್ರಂಟ್ ಕ್ಯಾಮೆರಾ ಸೆಟಪ್ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದರಲ್ಲಿ Android 14 Hyper OS ನೊಂದಿಗೆ ರನ್ ಆಗುವಂತ ಈ ಫೋನ್ ಅಲ್ಲಿ Dolby Atmos ನ ಸಪೋರ್ಟ್ ಸಹ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲೂ ನಮಗೆ ಎರಡು ವೇರಿಯಂಟ್ಸ್ ನೋಡೋದಕ್ಕೆ ಸಿಗುತ್ತೆ, 8GB 256GB ಮತ್ತೆ 12GB 512GB ಅಂದ್ಬಿಟ್ಟು. ಈ ಫೋನ್ ನಮಗೆ ಬ್ಯಾಂಕ್ ಆಫರ್ಸ್ ಎಲ್ಲ ಸೇರಿ ಈ ಫೋನ್ ನ 8GB ಮತ್ತೆ 256GB ವೇರಿಯಂಟ್ ಶಾಡೋ ಬ್ಲಾಕ್ ಕಲರ್ ನಮಗೆ ಫ್ಲಿಪ್ಕಾರ್ಟ್ ಅಲ್ಲಿ 41,999 ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದರಲ್ಲಿ ಕಾರ್ಡ್ ಆಫರ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳೋದಾದ್ರೆ ಫ್ಲಿಪ್ಕಾರ್ಟ್ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇದ್ರೆ
5% ಡಿಸ್ಕೌಂಟ್ ಸಿಗುತ್ತೆ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ಐಕ್ಯೂ ನಿಯೋ 9 Pro ಅಂದ್ಬಿಟ್ಟು ಇದು 6.7 ಇಂಚಸ್ 1.5K LPTO ಅಮೋಲೆಡ್ ಡಿಸ್ಪ್ಲೇ ಹೊಂದಿದ್ದು 144 ರಿಫ್ರೆಶ್ ರೇಟ್ ನ ಹೊಂದಿರುತ್ತೆ. ಇದು ಗೇಮಿಂಗ್ ಗೆ ಒಂದು ಒಳ್ಳೆ ಫೋನ್ ಅಂತಾನು ರೆಕಮೆಂಡ್ ಮಾಡಬಹುದು. ಬಟ್ ಇದರ ಪ್ರೊಸೆಸರ್ ನೋಡ್ಕೊಂಡ್ರೆ ಸ್ನ್ಯಾಪ್ ಡ್ರ್ಯಾಗನ್ 8 Gen 2 ಪ್ರೊಸೆಸರ್ ಯೂಸ್ ಮಾಡಿದ್ರೆ 1 ಇಯರ್ ಹಳೆ ಪ್ರೊಸೆಸರ್. ಬಟ್ ಇದನ್ನು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. 5160 mAh ಬ್ಯಾಟರಿ ಹೊಂದಿದ್ದು 120 ವಾಟ್ ನ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಸೆನ್ಸರ್ ನ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಆಂಡ್ರಾಯ್ಡ್ 14 ಜೊತೆಗೆ ರನ್ ಆಗುವಂತ ಈ ಫೋನ್ ನಮಗೆ 3 ವೇರಿಯಂಟ್ಸ್ ನೋಡೋದಕ್ಕೆ ಸಿಗುತ್ತೆ. 8GB 128GB, 8GB 256GB, 12GB 256GB ಅಂತ. ಈ ಫೋನ್ ನ 8GB 256GB ವೇರಿಯಂಟ್ ಬಂದು ನಮಗೆ ಅಮೆಜಾನ್ ಅಲ್ಲಿ 35,998 ಆದ್ರೆ ಲಿಸ್ಟಿಂಗ್ ಆಗಿದೆ. ಮತ್ತೆ ಇದರಲ್ಲಿ SBI ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ 1250 ರೂಪಾಯಿ ಡಿಸ್ಕೌಂಟ್ ನ ಇದರಲ್ಲಿ ತಗೊಬಹುದಾಗಿದೆ. ನಮ್ಗೆ ಇದು ಫೈನಲ್ ಪ್ರೈಸ್ ಬಂದು 34,750 ರೂಪೀಸ್ಗೆ ಈ ಫೋನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ರಿಯಲ್ಮಿ ಕಡೆಯಿಂದ ಇಷ್ಟು ಒಳ್ಳೆ ಫೋನ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇಷ್ಟು ಒಳ್ಳೆ ಫೋನ್ ಈ ಪ್ರೈಸ್ ರೇಂಜ್ಗೆ ಇದನ್ನ ಮಿಸ್ ಮಾಡಲೇಬೇಡಿ ಅಂತ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ರಿಯಲ್ಮಿ GT6 ಅಂದ್ಬಿಟ್ಟು 6.7 ಇಂಚಸ್ 1.5K LTPO ಅಮೋಲೆಡ್ ಡಿಸ್ಪ್ಲೇ ಯೂಸ್ ಮಾಡಿದ್ದು. ಇದರಲ್ಲಿ 120 Hz ರಿಫ್ರೆಶ್ ರೇಟ್ ಇರುತ್ತೆ. ಸ್ನ್ಯಾಪ್ ಡ್ರ್ಯಾಗನ್ 8S Gen 3 ಪ್ರೊಸೆಸರ್ ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. 5500 mAh ಬ್ಯಾಟರಿ ಮತ್ತೆ 120 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಸಹ ಹೊಂದಿದೆ. ಬ್ಯಾಟರಿ ವಿಚಾರದಲ್ಲಿ, ಡಿಸ್ಪ್ಲೇ ವಿಚಾರದಲ್ಲಿ ಮತ್ತೆ ಚಾರ್ಜಿಂಗ್ ವಿಚಾರದಲ್ಲಿ ಯಾವುದು ಕಮ್ಮಿ ಮಾಡಿಲ್ಲ. ಮತ್ತೆ ಕ್ಯಾಮ್ರಾದಲ್ಲೂ ಸಹ 50 ಮೆಗಾ ಪಿಕ್ಸೆಲ್ ನ ಮೈನ್ ಕ್ಯಾಮ್ರಾ, 50 ಮೆಗಾ ಪಿಕ್ಸೆಲ್ ನ ಟೆಲಿಫೋಟೋ 2x ಝೂಮ್ ಆಗುವಂತ ಕ್ಯಾಮ್ರಾ, 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದು ಟ್ರಿಬಲ್ ರಿಯರ್ ಕ್ಯಾಮ್ರಾ ಸಪೋರ್ಟ್ ನೊಂದಿಗೆ ಬರುವಂತ ಈ ಫೋನ್ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಸಹ ಹೊಂದಿರುತ್ತೆ. ಇದರಲ್ಲಿ ಆಂಡ್ರಾಯ್ಡ್ 14 ರನ್ ಆಗುತ್ತೆ. ಇದರಲ್ಲೂ ಸಹ 3 ವೇರಿಯಂಟ್ಸ್ ನೋಡೋದಕ್ಕೆ ಸಿಗುತ್ತೆ. 8GB 256GB, 12GB 256GB, 16GB 512GB ಅಂತ. ಈ ಫೋನ್ ಸಹ ನಮಗೆ ಅಂಡರ್ 50,000 ಅಂದ್ರೆ ಜಸ್ಟ್ 32,998 ಆದ್ರೆ ನಮ್ಗೆ ಈ ಫೋನ್ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ಇದರಲ್ಲಿ ಯಾವುದೇ ಬ್ಯಾಂಕ್ ನ ಕಾರ್ಡ್ ಯೂಸ್ ಮಾಡಿದ್ರೆ ಫ್ಲಾಟ್ 4,000 ರೂಪೀಸ್ ಡಿಸ್ಕೌಂಟ್ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂದ್ರೆ ಈ ಫೋನ್ ನಮ್ಗೆ ಜಸ್ಟ್ 28,998 ಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಫ್ಲಾಗ್ಶಿಪ್ ಫೋನ್ಸ್. ಫ್ಲಾಗ್ಶಿಪ್ ಅಂತ ಹೇಳೋದಕ್ಕಾಗಲ್ಲ, ಫ್ಲಾಗ್ಶಿಪ್ ಗಿಂತ ಒಂದು ಲೆವೆಲ್ ಕಮ್ಮಿ ಇರೋದು ಇದೆ, ಮತ್ತೆ ಫ್ಲಾಗ್ಶಿಪ್ ಇದೆ. ಈ ಫೋನ್ ಗಳ ಲಿಸ್ಟ್ ಆದ್ರೂ ನೋಡೋಣ. ಒನ್ ಪ್ಲಸ್ ಕಡೆಯಿಂದ ನಮ್ಗೆ 12R ಫೋನ್ ನ ಇವರು ಆಫರ್ ಮಾಡ್ತಿದ್ದಾರೆ. 6.7 ಇಂಚಸ್ ಪ್ಲಸ್ 1.5K ಕರ್ವ್ಡ್ ಅಮೋಲೆಡ್ 120 Hz ರಿಫ್ರೆಶ್ ರೇಟ್ ಹೊಂದಿರುವಂತ ಈ ಫೋನ್ ಸ್ನ್ಯಾಪ್ ಡ್ರ್ಯಾಗನ್ 8 Gen 2 ಪ್ರೊಸೆಸರ್ ನ ಹೊಂದಿದೆ. 5500 mAh ಬ್ಯಾಟರಿ, 100 ವಾಟ್ ನ ಚಾರ್ಜಿಂಗ್ ಸಪೋರ್ಟ್ ನೊಂದಿಗೆ ಬರುವಂತ ಈ ಫೋನ್ 50 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಸೆಟಪ್ ನೊಂದಿಗೆ ನೋಡೋದಕ್ಕೆ ಸಿಗುತ್ತೆ. 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಇದು ಹೊಂದಿರುತ್ತೆ. ಆಂಡ್ರಾಯ್ಡ್ 14 ನೊಂದಿಗೆ ಬರುವಂತ ಈ ಫೋನ್ 8GB 128GB ವೇರಿಯಂಟ್ ನಮಗೆ 40,000 ಗೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದರಲ್ಲಿ ಕಾರ್ಡ್ ಆಫರ್ ಎಲ್ಲ ಸೇರಿಸ್ಕೊಂಡ್ರೆ ನಮ್ಗೆ ಇದರಲ್ಲಿ 1,800 ರೂಪಾಯಿ ಅಮೆಜಾನ್ ಪೇ, ICICI ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಮೇಲೆ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ಸ್ಯಾಮ್ಸಂಗ್ S24 ಅಲ್ಟ್ರಾ. ಸೊ ನಾನು ಇದಕ್ಕೆ ಹೇಳಿದ್ದು ಒಂದು ಡಿಫ್ರೆಂಟ್ ಫೋನ್ ಇದೆ ಅಂತ. ಇದು ಯಾವುದೇ ಪ್ರೈಸ್ ರೇಂಜ್ ಕ್ಯಾಟಗರಿಗೆ ಬರಲ್ಲ. ಈ ಫೋನ್ ನೀವೇನಾದ್ರು ಪರ್ಚೇಸ್ ಮಾಡಬಹುದು ಅಂದ್ರೆ ಮಾಡಬಹುದು. 6.8 ಇಂಚಸ್ ನ QHD ಪ್ಲಸ್ ಡಿಸ್ಪ್ಲೇ ಹೊಂದಿದ್ದು ಡೈನಾಮಿಕ್ ಅಮೋಲೆಡ್ 120 Hz ಡಿಸ್ಪ್ಲೇ ರಿಫ್ರೆಶ್ ರೇಟ್ ನ ಹೊಂದಿರುತ್ತೆ. ಸ್ನ್ಯಾಪ್ ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ಹೊಂದಿದ್ದು 5000 mAh ಬ್ಯಾಟರಿ ಇರುತ್ತೆ. 45 ವ್ಯಾಟ್ ಚಾರ್ಜರ್ಡ್ ಮತ್ತೆ 15 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಮತ್ತೆ ರಿವರ್ಸ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. 200 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ, 12 ಮೆಗಾ ಪಿಕ್ಸೆಲ್ ಪ್ಲಸ್ 50 ಮೆಗಾ ಪಿಕ್ಸೆಲ್ ಪ್ಲಸ್ 50 ಮೆಗಾ ಪಿಕ್ಸೆಲ್ ಟೋಟಲ್ ಕ್ವಾಡ್ ಕ್ಯಾಮ್ರಾ ಸೆಟಪ್ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. 12 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಕ್ಯಾಮ್ರಾ ಸಹ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದು ಆಂಡ್ರಾಯ್ಡ್ 14 ಬೇಸ್ ಮೇಲೆ ವರ್ಕ್ ಆಗುವಂತ ಫೋನ್ ಇದಾಗಿದ್ದು ನಮ್ಗೆ ಇದರಲ್ಲಿ 12GB 256GB, 12GB 512GB, 12GB 1TB ವೇರಿಯಂಟ್ ನೋಡೋದಕ್ಕೆ ಸಿಗುತ್ತೆ. ಇದೆಲ್ಲ ಪ್ರೈಸ್ ಬಂದ್ಬಿಟ್ಟು ನೀವು ಚೆಕ್ ಮಾಡ್ಕೊಬಹುದು. ಈ ಪ್ರೈಸ್ ಮಾತ್ರ ಸ್ವಲ್ಪ ವೇರಿ ಆಗ್ತಾ ಇರುತ್ತೆ. ನಮ್ಗೆ ಕಾರ್ಡ್ ಡಿಸ್ಕೌಂಟ್ ಎಲ್ಲ ಹೋಗಿ 1,03,000 to 4,000 ರೂಪೀಸ್ಗೆ ಒಂದು ಬೆಸ್ಟ್ ಫೋನ್ ಅಂತ ನಾನು ಇದನ್ನ ರೆಕಮೆಂಡ್ ಮಾಡ್ತೀನಿ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು Asus ROG Phone 8 Pro ಅಂದ್ಬಿಟ್ಟು ಇದು 6.7 ಇಂಚಸ್ ಫುಲ್ HD ಪ್ಲಸ್ LTPO ಅಮೋಲೆಡ್ ಡಿಸ್ಪ್ಲೇ ಹೊಂದಿದ್ದು ಇದರಲ್ಲಿ 165 Hz ನ ರಿಫ್ರೆಶ್ ರೇಟ್ ನ ಸಹ ಹೊಂದಿರುತ್ತೆ. ಸ್ನ್ಯಾಪ್ ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ಇದರಲ್ಲಿದ್ದು 5500 mAh ಬ್ಯಾಟರಿ, 65 ವ್ಯಾಟ್ ನ ವೈಡ್, 15 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮತ್ತೆ 50 ಮೆಗಾ ಪಿಕ್ಸೆಲ್, 13 ಮೆಗಾ ಪಿಕ್ಸೆಲ್, 32 ಮೆಗಾ ಪಿಕ್ಸೆಲ್ ನ ಟ್ರಿಬಲ್ ಕ್ಯಾಮ್ರಾ ಸೆಟಪ್ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದೊಂದು ಕಂಪ್ಲೀಟ್ ಗೇಮಿಂಗ್ ಫೋನ್ ಆಗಿದ್ದು ಸೆಲ್ಫಿ ಕ್ಯಾಮ್ರಾ 32 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಇದರಲ್ಲಿ ಯೂಸ್ ಮಾಡಲಾಗಿದೆ. ಇದರಲ್ಲಿ 16GB ರ್ಯಾಮ್ ಮತ್ತೆ 24GB ರ್ಯಾಮ್ ನ ಜೊತೆಗೆ ಬರುವಂತ ಈ ಫೋನ್ ನಮ್ಗೆ 94,999 ಗೆ Asus ವೆಬ್ಸೈಟ್ ಅಲ್ಲೇ ನೋಡೋದಕ್ಕೆ ಸಿಗ್ತಾ ಇದೆ. ಔಟ್ ಸೈಡ್ ಎಲ್ಲೂ ಈ ಫೋನ್ ಸ್ಟಾಕ್ ಇಲ್ಲ. ನೀವು ಇದನ್ನೇನಾದ್ರೂ ಪರ್ಚೇಸ್ ಮಾಡಬೇಕು ಅಂದ್ರೆ ಅಮೆಜಾನ್ ಅಲ್ಲೂ ಆಗಲ್ಲ, ಫ್ಲಿಪ್ಕಾರ್ಟ್ ಅಲ್ಲೂ ಆಗಲ್ಲ. ಜಸ್ಟ್ ನೀವು Asus ವೆಬ್ಸೈಟ್ ಅಲ್ಲೇ ನೀವು ಇದನ್ನ ಪರ್ಚೇಸ್ ಮಾಡಬಹುದಾಗಿದೆ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು OnePlus 12 ಅಂದ್ಬಿಟ್ಟು 6.8 ಇಂಚಸ್ 2K ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ ಇದರಲ್ಲಿ ಯೂಸ್ ಮಾಡಿದ್ದು 120 Hz ರಿಫ್ರೆಶ್ ರೇಟ್ ಇರುತ್ತೆ. ಸ್ನ್ಯಾಪ್ ಡ್ರ್ಯಾಗನ್ 8 Gen 3 ಫ್ಲಾಗ್ಶಿಪ್ ಪ್ರೊಸೆಸರ್ ಇದರಲ್ಲಿದ್ದು 5400 mAh ಬ್ಯಾಟರಿ ಇರುತ್ತೆ. 100 ವ್ಯಾಟ್ ನ ಚಾರ್ಜಿಂಗ್ ಸಪೋರ್ಟ್ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತೆ 50 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಸಹ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್, 64 ಮೆಗಾ ಪಿಕ್ಸೆಲ್, 48 ಮೆಗಾ ಪಿಕ್ಸೆಲ್ ನ ಟ್ರಿಬಲ್ ಕ್ಯಾಮ್ರಾ ಸೆಟಪ್ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಕ್ಯಾಮ್ರಾ ಇದರಲ್ಲಿ ಯೂಸ್ ಮಾಡಲಾಗಿದೆ. ಇದರ 12GB 256GB ವೇರಿಯಂಟ್ 64,999 ಗೆ ನಮ್ಗೆ ಈ ಫೋನ್ ಅಮೆಜಾನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ
ಮತ್ತೆ ಇದ್ರ ಜೊತೆಗೆ ನೀವೇನಾದ್ರೂ SBI ನ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ ಅಪ್ ಟು 6000 ರುಪೀಸ್ ನಮ್ಗೆ ಇದರಲ್ಲಿ ಕಾರ್ಡ್ ಡಿಸ್ಕೌಂಟ್ ನೋಡೋದಕ್ಕೆ ಸಿಗುತ್ತೆ. ಈ ಕಾರ್ಡ್ ಡಿಸ್ಕೌಂಟ್ ಏನಾದ್ರು ಅಪ್ಲೈ ಆಯ್ತು ಅಂದ್ರೆ ನಮಗೆ ಜಸ್ಟ್ ಇದು 58,999 ಗೆ ಈ ಫೋನ್ ನೋಡೋದಕ್ಕೆ ಸಿಗುತ್ತೆ. ಸೊ ಯಾರಿಗೆ 6000 ಆಗುತ್ತೆ, ಯಾರಿಗೆ ಇನ್ನೂ ಕಮ್ಮಿ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ನಿಮ್ಮ ಹತ್ರ ಏನಾದ್ರು SBI ಕ್ರೆಡಿಟ್ ಕಾರ್ಡ್ ಇದ್ರೆ ಇದನ್ನ ಒಂದ್ಸರಿ ಟ್ರೈ ಮಾಡಬಹುದು. ಲಾಸ್ಟ್ ಫೈನಲ್ ಆಗಿ iQOO 12 6.7 ಇಂಚಸ್ ನ 1.5 ನ LTPO AMOLED ಡಿಸ್ಪ್ಲೇ ಹೊಂದಿದ್ದು 144 ಹರ್ಟ್ಸ್ ರಿಫ್ರೆಶ್ ರೇಟ್ ನು ಈ ಫೋನ್ ಹೊಂದಿರುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ಯೂಸ್ ಮಾಡಿದ್ದು 5000 mAh ಬ್ಯಾಟರಿ ಇರುತ್ತೆ. 120 ವ್ಯಾಟ್ ನ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಸಹ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ ಮೈನ್ ಕ್ಯಾಮ್ರಾ, 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಮತ್ತೆ 64 ಮೆಗಾ ಪಿಕ್ಸೆಲ್ 3x ಪೆರಿಸ್ಕೋಪ್ ಕ್ಯಾಮ್ರಾ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತೆ 60 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಕ್ಯಾಮ್ರಾ ಸಹ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದರ 12GB ಮತ್ತೆ 256GB ವೇರಿಯಂಟ್ 52,999 ಗೆ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದು ಇದರಲ್ಲಿ 2250 ರುಪೀಸ್ SBI ಕ್ರೆಡಿಟ್ ಕಾರ್ಡ್ ಮೇಲೆ ಆಫರ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಇದು ನಮಗೆ 50,750 ರೂಪಾಯಿಗೆ ಇದು ಒಂದು ಬೆಸ್ಟ್ ಫೋನ್ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ನೀವೇನಾದ್ರೂ iQOO ಹೋಗೋದಾದ್ರೆ iQOO 12 ಹೋಗಿ. ಇನ್ ಕೇಸ್ iQOO 12 ನಿಮಗೆ ಬೇಡ ಅಂದ್ರೆ OnePlus 12 ಹೋಗ್ಬೋದು. ಎರಡು ಆಲ್ಮೋಸ್ಟ್ ಸಿಮಿಲರ್ ಇರೋ ಸ್ಪೆಸಿಫಿಕೇಶನ್ ಹೊಂದಿದೆ, ಯಾವ್ದ್ರಲ್ಲೂ ಏನು ಚೇಂಜಸ್ ಇಲ್ಲ. ಬೆಟರ್ ನಿಮ್ಗೆ ಥೀಮ್ಸ್ ಯಾವ ತರ ಇಷ್ಟ ಆಗುತ್ತೆ, ನಿಮ್ಗೆ ಫೋನ್ ನ ಬ್ರ್ಯಾಂಡಿಂಗ್ ಮೇಲೆ ಹೋಗೋದಾದ್ರೆ OnePlus ತಗೊಳ್ಳಿ, ಇಲ್ಲಾಂದ್ರೆ iQOO ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಷ್ಟು ಫೋನ್ಗಳು ನೋಡಿದ್ರಲ್ವಾ, ನಿಮ್ಗೆ ಯಾವ ಫೋನು ಲೈಕ್ ಆಯ್ತು, ನೀವು ಯಾವ ಫೋನ್ ತಗೊಬೇಕು ಅಂತ ಅನ್ಕೊಂಡಿದ್ರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಎಲ್ಲಾ ಫೋನ್ಗಳ ಲಿಸ್ಟ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಚೆಕ್ ಮಾಡಬಹುದು. ಇನ್ ಕೇಸ್ ಇನ್ನು ಹೆವಿ ಡಿಸ್ಕೌಂಟ್ಸ್ ಒಂದಿಗೆ ನಮ್ಮ ಪ್ರಾಡಕ್ಟ್ಸ್ ಬೇಕು, ಏನೋ ಟೈಮ್ ಟು ಟೈಮ್ ನೀವು ಕ್ಯಾಚ್ ಮಾಡ್ಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿರಿ. ಇಲ್ಲಿರೋ QR ನ ಸ್ಕ್ಯಾನ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಇರುತ್ತೆ. 40,000+ ಮೆಂಬರ್ಸ್ ಇದರಲ್ಲಿ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ಈ ಚಾನಲ್ಗೆ ಜಾಯ್ನ್ ಆಗಿ ನೀವು ಟೆಕ್ ಅಲ್ದೇನೆ ಬೇರೆ ಏನಾದ್ರು ಪ್ರಾಡಕ್ಟ್ಸ್ ಬೇಕಂದ್ರೆ ನೀವು ಅಲ್ಲಿಂದ ಪರ್ಚೇಸ್ ಮಾಡಬಹುದು. ಲ್ಯಾಪ್ಟಾಪ್ ಬಗ್ಗೆ ವಿಡಿಯೋ ಕೇಳಿದ್ದೀರಾ, ಲ್ಯಾಪ್ಟಾಪ್ ನಾನು ಇನ್ನೂ ಲಿಸ್ಟ್ ಮಾಡಿಲ್ಲ. ಸೇಲು ಜಸ್ಟ್ ಇವತ್ತು ನಾಳೆ 2 ದಿನ ಮಾತ್ರ ಜಾಸ್ತಿ ಡಿಸ್ಕೌಂಟ್ಸ್ ಇರುತ್ತೆ. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲೇ ಆಕ್ಟಿವ್ ಇದ್ರೆ ನಾನು ಪ್ರತಿಯೊಂದು ಲ್ಯಾಪ್ಟಾಪ್ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಏನಾದ್ರು ಜಾಸ್ತಿ ಡಿಸ್ಕೌಂಟ್ಸ್ ಇರೋ ಲ್ಯಾಪ್ಟಾಪ್ಸ್ ಇದ್ರೆ ನಾನು ಪಿನ್ ಮಾಡಿ ಇಟ್ಟಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡ್ತಿದ್ದಂಗೆ ಇಲ್ಲಿ ಕಾರ್ನರ್ ಅಲ್ಲಿ ನಿಮ್ಗೆ ಒಂದು ಪಿನ್ ಆಪ್ಷನ್ ಕಾಣುತ್ತೆ. ಈ ಪಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲಾ ಲ್ಯಾಪ್ಟಾಪ್ಸ್ ನಾನು ಅಲ್ಲಿ ಪಿನ್ ಮಾಡಿ ಇಟ್ಟಿರ್ತೀನಿ. ನೀವು ಅಲ್ಲಿಂದ ಆ ಲ್ಯಾಪ್ಟಾಪ್ಸ್ ಚೆಕ್ ಮಾಡಬಹುದಾಗಿದೆ. ಇದೇ ರೀತಿ ಇನ್ನಷ್ಟು ಟೆಕ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಟಿವಿಗಳ ಬಗ್ಗೆ ಆದ್ರೆ ವಿಡಿಯೋ ಮಾಡೋಣ ಅಂತಿದ್ದೀನಿ. ನಿಮ್ಗೆ ಗೊತ್ತಿರುವಂತ ನಿಮ್ಮ ಫೇವರೇಟ್ ಟಿವಿ ಬ್ರ್ಯಾಂಡ್ಸ್ ನ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿರಿ. ಆ ಲಿಸ್ಟ್ ನ ಪ್ರಕಾರನೇ ನಾನು ಇದರಲ್ಲಿ ಶಾರ್ಟ್ ಲಿಸ್ಟ್ ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.